ಬಂದರು ನೋಡು ನೋಡು ಹಾಯ್ ಹೇಳು. ಬಂದ್ರಾ? ಬಂದಿಲ್ಲ. 3 ಆದರೆ ಒಂಥರ ಓಕೆ ಅಲ್ಲ? ಇದು ಓಕೆನಾ ನಿನಗೆ? ಚೆನ್ನಾಗಿದೆಯಾ? ಇಲ್ಲ ಬೇರೆ ತಗೊಳ್ಳೋಣ ಬಾ. ಓಕೆನಾ? ಶಾರ್ಟ್ ಇದೆ ಮುಂದೆ ಇಲ್ಲ ಚೆನ್ನಾಗಿರುತ್ತೆ. ನೀ ಬಂದ ಮೇಲೆ ಇರ್ತೀಯ ಆರ್ಡರ್ ಮಾಡೋದ್ಮೇಲೆ ಹೋಗಿ ಬೇಡ ಅಂದರೆ ಬೇಡ ಅಂತ ಹೇಳಿ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾವ್ಯ ಬ್ಲಾಗ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಏನಪ್ಪಾ ಅಂದ್ರೆ ತಮ್ಮನೇರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ಆದ್ರೂ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಏನಂದ್ರೆ ಇವತ್ತು ನನ್ನ ಮಗಳದು ಹ್ಯಾಂಡ್ ಮತ್ತೆ ಫುಟ್ಟು ಕಾಸ್ಟಿಂಗ್ ಮಾಡ್ಸೋಣ ಅನ್ಕೊಂಡಿದ್ದೀನಿ. ಸೊ ಅದೆಲ್ಲ ಹೇಗಾಗತ್ತೆ, ಅವಳು ಕೋಪರೇಟ್ ಮಾಡ್ತಾಳ ಅಥವಾ ಏನು ಎತ್ತ, ನನಗೆ ಅವಾಗಲೇ ಮಾಡಿಸ್ಬೇಕಿತ್ತು 1 year ಒಳಗಡೆನೆ ಅಂತ ಅನ್ನಿಸ್ತಾ ಇತ್ತು. ಬಟ್ ನಮ್ಮನೆಯವ್ರು ಇರಲಿಲ್ಲ, ನಮ್ಮನೆಯವ್ರ ಒಪಿನಿಯನ್ ಇಲ್ಲದೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅವರು ಇದ್ರು ಅವ್ರಿಗೂ ನೋಡಿ ಹೇಗೆ ಮಾಡಿದ್ರೆ ಏನೋ ಅನ್ನೋ ಖುಷಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಮಾಡ್ಸೋಣ ಅಂತಿದ್ದೀನಿ. ಸೊ ಅದನ್ನ ನೋಡ್ತೀರಾ. ಅಂಡ್ ನಂದು ಸ್ವಲ್ಪ ಗೋಲ್ಡ್ ಜ್ಯುವೆಲ್ರಿ ಇದೆ, ಅದನ್ನ ಸ್ವಲ್ಪ ಟಚ್ ಅಪ್ ಮಾಡಬೇಕು, ಏನೇನೋ ಮಾಡಬೇಕು. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಅಂಡ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಕೊನೆ ತನಕ ನೋಡಿ ಹೇಗಿತ್ತು. ಮತ್ತೆ ಇನ್ನ ನಮಗೆ ಫೆಬ್ರವರಿ ಮಂತಲ್ಲಿ ಒಂದು ಮದುವೆ ಇದೆ ಫಸ್ಟ್ ವೀಕಲ್ಲಿ. ಸೊ ಅದಕ್ಕೋಸ್ಕರ ನನ್ನ ಮಗಳಿಗೋಸ್ಕರ ಶಾಪಿಂಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಡ್ರೆಸ್ಸಿಂಗ್ನ ಮ್ಯಾಚ್ ಮಾಡಬೇಕು. ಸೊ ನನ್ನ ಹತ್ರ ತುಂಬಾ ಡ್ರೆಸ್ಸಸ್ ಇದೆ, ಅದಕ್ಕೆ ಅವಳಿಗೆ ಇವಾಗ ಮ್ಯಾಚ್ ಮಾಡ್ಕೊಂಡ್ರೆ ನಮ್ಮ ಇಬ್ಬರದೂ ಕೂಡ ಮ್ಯಾಚ್ ಆಗುತ್ತೆ. ಸೊ ನಾವಿಬ್ರು, ನನ್ನ ಮಗ ನಾನು ಮತ್ತೆ ಹೋಗ್ತಾ ಇದೀವಿ. ಅವನಿಗೆ ಇನ್ನೊಂದಿನ ಸಪ್ರೇಟ್ ಆಗಿ ಇಟ್ಕೋತೀನಿ. ಫಸ್ಟ್ ನಮ್ದನ್ ಮುಗಿಸ್ಕೊಳ್ಳೋಣ, ನಮ್ಮಿಬ್ರದೇ ಜಾಸ್ತಿ ಇರುತ್ತೆ, ಅವನದೇನು ಅಷ್ಟೇನಿರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಮ್ ಶಾಪಿಂಗ್ ಹೋಗ್ತಾ ಇದೀವಿ. ಸೊ ಆಮೇಲೆ ಅಲ್ಲೇ ಏನಾದ್ರು ಊಟ ಇರತ್ತಾ ಏನು ಎತ್ತ, ಅಲ್ಲಿ ಹೋದ್ಮೇಲೆ ನಾವು ಆಚೆ ಏನೇನಾಗುತ್ತೆ ಅನ್ನೋದು ಗೊತ್ತಾಗಲ್ಲ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ನೋಡಿ ವಿಡಿಯೋನ. ಆ್ಯಕ್ಚುಲಿ ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಸ್ವಲ್ಪ ಲೇಟಾಗೇ ಹೇಳ್ತೀವಿ, ಸ್ಯಾಟರ್ಡೇ ಬ್ಲಾಗ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಲಂಚು ಮತ್ತು ಬ್ರಂಚು ಮೀನ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಲಂಚಿಗೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಅಂತೇಳಿ ಬ್ರಂಚ್ ಮಾಡ್ತಿದ್ದೀನಿ. ಸೊ ಕಾಫಿ ಗಿಫಿ ಕುಟ್ಕೊಂಡು ಅಥವಾ ಹಾಲು ಏನಾದರೂ ಕುಟ್ಕೊಂಡಿರ್ತೀವಿ. ಸೊ ಇವತ್ತು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 1 ಬೌಲಷ್ಟು ಕ್ಯಾಪ್ಸಿಕಮು, 1 ಬೌಲ್ ಬೀನ್ಸು, 1 ಬೌಲ್ ಕ್ಯಾಬೇಜ್, 1 ಬೌಲ್ ಸ್ವೀಟ್ ಕಾರ್ನ್, 1 ಬೌಲ್ ಕ್ಯಾರೆಟು, 1 ಬೌಲ್ ಆನಿಯನ್ನು ಮತ್ತು ಸ್ವಲ್ಪ ಚಿಲ್ಲಿ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಟೈಮ್ ಸಿಕ್ಕಿದಾಗ ಈ ಥರ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ಎಸ್ಪೆಷಲಿ ಆವಾಗಲೇ ಕಟ್ ಮಾಡಿಕೊಂಡು ಆವಾಗಲೇ ವೀಡಿಯೋ ಮಾಡ್ತಿರ್ತಕ್ಕಂಥದ್ದು. ನಾನಿಲ್ಲಿ ಚಿಲ್ಲಿ ಸಾಸ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ನಾನು ಚಿಲ್ಲಿ ಸಾಸ್ ಯೂಸ್ ಮಾಡ್ತಾಯಿಲ್ಲ, ಚಿಲ್ಲಿನ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನಾನೇನು ಪ್ರೊಫೆಷ್ನಲ್ ಆಗಿ ಮಾಡ್ತಾಯಿಲ್ಲ, ಬಟ್ ಹೆಲ್ದಿಯಾಗಿ ಯಾವುದೇ ಥರದ್ದು ಇದಿಲ್ದೇ ಆ್ಯಡ್ ಸ್ವೀಟ್ಸ್ ಆಗಲಿ ಆ ಥರ ಸಾಸಸ್ ಆಗಲಿ ಆ್ಯಡ್ ಮಾಡದೆ ಮಾಡ್ತಿರ್ತಕ್ಕಂಥದ್ದು. ಸೊ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಮೊದಲಿಗೆ ನಾನು ಪ್ಯಾನ್ ತೊಗೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಜೀರಿಗೆನ ಹಾಕಿ ಆನಿಯನ್ ಹಾಕ್ತಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಕ್ಯಾರೆಟ್ನ ಹಾಕ್ಕೋತೀನಿ. ಕ್ಯಾರೆಟ್ ಯಾಕೆ ಫಸ್ಟ್ ಹಾಕ್ತೀನಿ ಅಂದರೆ ಸ್ವಲ್ಪ ಕುಕ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಸ್ವಲ್ಪ ಬೀನ್ಸ್ನ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ. ಯಾವುದೇ ಥರದ ನೀರು ಇರಬಾರ್ದು ಅದರಲ್ಲಿ. ಸೊ ಮೊದಲೇ ವಾಶ್ ಮಾಡಿಕೊಂಡು ತೊಳೆದಿಟ್ಕೊಂಡು ಕಟ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಸ್ವಲ್ಪ ಬಾಯ್ಲ್ ಆಗಿದೆ ಅಂದರೆ ಫ್ರೈ ಆಗಿದೆ ಅಂದಿದ್ದ ಟೈಮಿಗೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ, ಪೇಸ್ಟ್ ಏನು ಮಾಡಿಲ್ಲ ನಾನು. ಸೊ ಸ್ವಲ್ಪ ತರಿ ಥರ ರವ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಇದು ಮಾಡ್ಕೊತೀನಿ, ಬಿಕಾಸ್ ವೆಜಿಟೇಬಲ್ಗೆ ಅದು ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಕ್ಯಾಬೇಜ್ ಅಂತೂ ಬೇಗ ಆಗುತ್ತೆ. ಸೊ ಲೇಟಾಗಿ ಕ್ಯಾಬೇಜ್ನ ನಾನು ಹಾಕ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು, ಟ್ರೈ ಮಾಡಿದ್ರಾ ಇಲ್ವಾ ಅಂಥೇಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಟೈಮ್ ಅಂತೂ ತುಂಬ ಹಿಡಿಯುತ್ತೆ. ಯಾರಾದರೂ ನೋಡ್ಕೊಳ್ಳೋರಿದ್ದಾಗ ಈ ಥರ ಎಲ್ಲ ಟ್ರೈ ಮಾಡ್ತೀನಿ. ಸೊ ಇಲ್ಲ ಅಂದರೆ ಅವಳು ಮಲಗಿದಾಗ ಮಾಡ್ಕೊಂಬಿಡ್ತೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ನೂ ಹಾಕೋತಾ ಇದ್ದೀನಿ, ಯಾಕೆಂದರೆ ಸಾಲ್ಟು ಸ್ಪೈಸಿ ಎರಡು ಮಿಕ್ಸ್ ಆಗಿ ಇಟ್ಕೋಬೇಕು, ವೆಜಿಟೇಬಲ್ಗೆ ಮಿಕ್ಸ್ ಆಗಬೇಕಲ್ವ. ಹಾಗಾಗಿ ಅದಾದಮೇಲೆ ಸ್ವಲ್ಪ ನಾನು ಸ್ವೀಟ್ ಕಾರ್ನ್ನ ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಏನಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಆಪ್ಷನಲ್ ಇದು, ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ವೆಜಿಟೇಬಲ್ಸ್ ಆಗಿರೋದ್ರಿಂದ ಐ ಆಮ್ ಮಿಕ್ಸಿಂಗ್ ಅಷ್ಟೇ. ಅದಾದಮೇಲೆ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಕ್ಯಾಪ್ಸಿಕಮ್ಮು ಬೇಗ ಕುಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಲಾಸ್ಟಲ್ಲಿ ಹಾಕಿ ಎಲ್ಲನೂ ಒಂದು ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಹಿಡಿಯುತ್ತೆ. ಸೊ ಅದಾದಮೇಲೆ ನಾನು ಅದಕ್ಕೆ ಇಲ್ಲಿ ಸ್ವಲ್ಪ 1 ಸ್ಪೂನ್ ಅಷ್ಟು ಆಗುವಷ್ಟು ಲೆಮನ್ ಹಾಕ್ತಾಯಿದ್ದೀನಿ, ಲಿಕ್ವಿಡ್ನ. ಬಿಕಾಸ್ ಯಾಕೆ ಅಂದರೆ ಹುಳಿನೂ ಇರಬೇಕಲ್ವ ಅದರಲ್ಲಿ. ಸೊ ಸ್ಪೈಸಿ, ಸಾಲ್ಟ್ ಆ್ಯಂಡ್ ಬಿಟರ್ ಎಲ್ಲ ಕೂಡ ಕ್ಲೀನಾಗಿ
ಆಗಿರಬೇಕು ಅಂತೇಳಿ. ಸೊ ಎಲ್ಲನೂ ಕೂಡ ಕ್ಲೀನಾಗಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ಕುಕ್ ಮಾಡಿ ರೈಸ್ ಇಟ್ಕೊಂಡಿದ್ದೀನಿ. ರೈಸ್ ಯಾವತ್ತೂ ಗಟ್ಟಿಯಾಗಿರಬೇಕು, ಅಂದರೆ ಉದುರು ಥರ ಇರಬೇಕು. ಮೆತ್ತಗಿದ್ರೆ ಸ್ವಲ್ಪ ಅದು ಒಂಥರ ಏನೋ ಮಿಕ್ಸ್ ಮಾಡಿದಾಗ ಒಂಥರ ಇದಾದಂಗೆ ಆಗಿಬಿಡುತ್ತೆ. ಸೊ ಆದಷ್ಟು ಗಟ್ಟಿ ಇರಬೇಕು ರೈಸು, ಆವಾಗ ಚೆನ್ನಾಗಾಗುತ್ತೆ. ಬಿಸಿದಂತೂ ಯಾವತ್ತೂ ಇದು ಮಾಡೋಕ್ಕೆ ಹೋಗ್ಬೇಡಿ. ಮಾಡಿ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸ್ ಮಾಡಿ. ಸ್ವಲ್ಪ ಜಾಸ್ತಿನೇ ಫ್ರೈ ಆಯಿತು ಅಂತ ಹೇಳ್ಬೋದು ವೆಜಿಟೇಬಲ್ಸು. ಓಕೆ, ಸ್ವಲ್ಪ ಕಮ್ಮಿ ಫ್ರೈ ಆದಷ್ಟು ಕ್ರಂಚಿಯಾಗಿ ಕ್ರಮ್ ಅಂತ ಸಿಗ್ತಾ ಇರುತ್ತೆ. ಸೊ ರೈಸ್ನ ಹಾಕಿ ಮಿಕ್ಸ್ ಮಾಡಿದ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನಾನೇನು ಹೋಟೆಲ್ ಸ್ಟೈಲ್ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ನನ್ನ ಸ್ಟೈಲಲ್ಲಿ ಹೇಗೆ ಮಾಡಬಹುದು ಹಾಗೆ ನಾನು ಮಾಡಿದ್ದೀನಿ. ಸೊ ಆಯಿಲ್ನೂ ಕೂಡ ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ನಾನು ಇವಾಗ ಸ್ವಲ್ಪ ಹೆಲ್ತ್ ಮೇಲೆ ಕಾನ್ಷಿಯಸ್ ಆಗಿದ್ದೀನಿ. ಸೊ ಹಾಗಾಗಿ ಏನು ಮಾಡ್ತೀನಿ, ಸ್ವಲ್ಪ ಎಲ್ಲ ಕಡಿಮೆ ಮಾಡ್ತೀನಿ, ಬಟ್ ಸ್ವೀಟ್ನ ಚೆನ್ನಾಗಿ ತಿಂತೀನಿ. ಇದೇ ಆಗ್ತಿರೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಬಟ್ ಯಾರಾದರೂ ಸಣ್ಣಕ್ಕಾಗೋರು ಕರೆಕ್ಟಾಗಿ ನಾವು ಬಾಯಿ ಕಟ್ಟಿ ಎಲ್ಲ ಮಾಡ್ತೀವಿ ಅಂದರೆ ಈ ಥರದ ಫುಡ್ನ ಮಾಡ್ಕೊಂಡು ತಿನ್ನಿ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ವೆಯ್ಟ್ ಗೇನು ಕೂಡ ಆಗೋಲ್ಲ ಈ ಥರ ಮಾಡ್ಕೊಂಡು ತಿಂದಾಗ. ಸೊ ಅದಾದಮೇಲೆ ಸರ್ವ್ ಮಾಡಿದಾಗ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದಕ್ಕೆ ಕೊರಿಯಂಡರ್ ಅದೆಲ್ಲ ಹಾಕ್ಬೋದು. ಬಟ್ ಅವಾಗ ಏನು ಅನಿಸುತ್ತೆ ಅಂದರೆ ವೆಜಿಟೇಬಲ್ ಪಲಾವ್ ಥರ ಅನಿಸ್ಬಿಡುತ್ತೆ, ಫ್ರೈಡ್ ರೈಸ್ ಅಂತ ಅನಿಸಲ್ಲ. ಸೊ ಹಾಗಾಗಿ ನಾನು ಯಾವುದೇ ಥರದ ಮಿಂಟ್ ಲೀಫ್ ಆಗಿರ್ಬೋದು, ಕೊರಿಯಂಡರ್ ಲೀಫ್ ಆಗಿರ್ಬೋದು, ಅಂದರೆ ಕೊತ್ತಂಬರಿ ಪುದೀನ ಸೊಪ್ಪನ್ನ ನಾನು ಆ್ಯಡ್ ಮಾಡ್ತಾಯಿಲ್ಲ ಇಲ್ಲಿ. ಸೊ ಹಾಗೆಯೇ ಏನು ನಿಮಗೆ ತೋರಿಸಿದ್ದೀನಿ ಅಷ್ಟೇ ನಾನು ಹಾಕಿರೋದು, ಅಷ್ಟೇ ಇದಾಗಿರೋದು. ಬೇರೆ ಥರ ಏನೂ ಕೂಡ ಆ್ಯಡ್ ಮಾಡಿಲ್ಲ ನಾನು. ಬಿಸಿ ತಿಂತಾಯಿದ್ರೆ, ಅಂದರೆ ಸಾಸ್ ಹಾಕ್ಕೊಂಡು ತಿಂದರು ನಮ್ಮಲ್ಲೆಲ್ಲ. ನಾನು ಸಾಸ್ ಹಾಕ್ಕೊಂಡು ತಿನ್ನಿಲ್ಲ. ತುಂಬಾ ಚೆನ್ನಾಗಿತ್ತು. ಅದೇ ತರಕಾರಿಗಳು ಕಟ್ ಮಾಡಿಟ್ಟಿದ್ನಲ್ವ, ನನ್ನ ಮಗಳಿಗೂ ಕೂಡ ಅದಕ್ಕೆ ಸ್ವಲ್ಪ ಬೇಳೆ ಎಲ್ಲ ಹಾಕಿ ಕುಕ್ ಮಾಡಿಕೊಂಡೆ. ಸೊ ಅವಳಿಗೆ ಸ್ಮ್ಯಾಶ್ ಮಾಡಿಕೊಡೋಣ, ಇಲ್ಲ ಸೂಪ್ ಥರ ಮಾಡಿಕೊಡೋಣ ಅಂಥೇಳಿ. ಸೊ ಏನಿಲ್ಲ ನೋಡಿ, ಇದೇ ಥರದ್ರಲ್ಲಿ ಮಕ್ಳಿಗೂ ಕೂಡ ನಾವು ಡೈಲಿ ನಾವೇನು ಮಾಡ್ಕೋತೀವಿ ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಈ ಥರ ಮಾಡಿ ಕೊಡ್ಬೋದು. ನಾನು ಅವಳಿಗೆ ಇಲ್ಲಿ ಸ್ಮ್ಯಾಶ್ ಮಾಡಿ ಕೊಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಅವಳಿಗೆ ಇವತ್ತು ತರಕಾರಿ ಫುಲ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅವಳಿಗೆ ಸ್ವಲ್ಪ ದಾಲ್ ಹಾಕಿದ್ದೀನಿ. ನಾವು ದಾಲ್ ಹಾಕಿರಲಿಲ್ಲ ಅಷ್ಟೇ. ಸೊ ಮಕ್ಳಿಗೂ ಕೂಡ ಹೆಲ್ತಿಯಾಗಿ ತಿನ್ನಿಸ್ಬೋದು, ನಾವು ಕೂಡ ಹೆಲ್ತಿಯಾಗಿ ತಿನ್ಬೋದಲ್ವ, ಏನಂತೀರ ಅನ್ನೋದನ್ನು ಕಮೆಂಟ್ ಮಾಡಿ. ಯಾರು ಬಂದರು ನೋಡು ಹಾಯ್ ಹೇಳು. ಬಂದಿಲ್ಲ ಬರ್ತಾರೆ ಇರು. ಬಂದಿಲ್ಲ, ಗೊತ್ತಾಗ್ಲಿಲ್ವಾ? ಯಾರು ಬಂದಿಲ್ವಾ ನೋಡಿ. ಲಿಫ್ಟ್ ಹಾಯ್ ಹೇಳು ಚಿನ್ನು. ಥರಲ್ಲಿ ಬರ್ಸ್ಕೊಡ್ತಾರಮ್ಮ. ಹೌದಾ, ಸರಿ ಆಯ್ತಪ್ಪ. 8 ಹೇಳಪ್ಪ. 8 ಎದ್ದಿದ್ರೆ ಪರವಾಗಿಲ್ಲ. 8 ಅಲ್ಲ, ಸುಮ್ಮನೆ ಕುತ್ಕೊಂಡ್ರೆ ಓಕೆ, ಮಲಗಿದ್ರು ಅವ್ನು ಮಾಡಕ್ಕೆ ಬಿಡಲ್ಲ ಪರವಾಗಿಲ್ಲ. ನಿಮ್ಮ ಕಡೆಯಿಂದ ನೋಡಿ, ಮಲಗಿದ್ರೆ ಕೊಡಲ್ಲ. ಹಾಡು ಹಾಕ್ಸ್ಕೊಂಡು ಕೂರಿಸ್ಕೋಬೋದು ಇವಾಗ. ಈಗ ಹೆಂಗಾರೆ ನೀನು ಮಾಡಿಸ್ಬೇಕು. ಸರಿನಾ? ಈಗ ಹಂಗೆ ಹಾಂ ನೀನೆಲ್ಲ ಇದ್ರೆ ಹೌದು, ನಾನು ಇರ್ತೀನಿ, ಡೋಂಟ್ ವರಿ. ಹಾಯ್ ಹೇಳು. ಓ ಶೀಸ್ ಗೋಯಿಂಗ್. ಹೌದು ಮಾಡ್ತೀನಿ. ಅವ್ರದ್ದು ಫೋನ್ ಅದು. ವಿಡಿಯೋದಲ್ಲಿ ನೋಡೋದಕ್ಕಿಂತ ತುಂಬಾ ಸ್ವೀಟ್ ಆಗಿದೆ. ಸೀರಿಯಸ್ ಆಗಿ ಏಜ್ ಮಕ್ಕಳು ನಾವು ಹೋದ್ರೆ ಬೇರೆದ್ರಲ್ಲೆಲ್ಲ ಮಕ್ಕಳು ಅಳ್ತಾರೆ, ಸೇರಲ್ಲ, ಹೊರಟೋಗ್ತಾರೆ. ಆಕ್ಚುಲಿ ಯಾವ ಮಕ್ಕಳನ್ನ ಮಾತಾಡ್ಸಲ್ಲ. ಇಲ್ಲ, ಇವಳು ಏನು ಮಾಡ್ತಾಳೋ ಎಲ್ಲ ಇದ್ದ. ಕೈ ಕೊಡ್ತೀನಿ, ನೀವೇ ಟೇಸ್ಟ್ ಮಾಡಿ. ಹಾಕೊಂಡ್ಬಿಟ್ರೆ ಅಲ್ಲ ಬಪ್ಪಿ. ಅವನೇ ಕರ್ಕೊಂಡ್ಬಂದು ನೋಡಿ, ಅಣ್ಣನೇ ಕರ್ಕೊಂಡ್ಬಂದ್ಬಿಡು ನೋಡಿ ಅವನು. ಅಣ್ಣ ಬಾ ಅಣ್ಣ. ಬ್ರದರ್ ಸಿಸ್ಟರ್ ಆ ಥರ ಸಿಬ್ಲಿಂಗ್ ಇದು ಮಾಡ್ಬೋದಾ ಮೇಡಮ್? ಮಾಡ್ಬೋದು. ಅವ್ನ ಕೈ ದೊಡ್ಡದಲ್ವಾ? ಅಲ್ಲ ಎರಡೇ ಕೈ ತಗೊಂಡು ಮಾಡ್ಬೋದಾಗಿತ್ತಲ್ಲ ಮೇಡಮ್? ಯಾವ್ದು ಎರಡು ಕೈ? ಅವ್ರ ಅಣ್ಣ ಹಾಂ, ಕೈ ಎರಡೇ ಕೈ. ಅದಾದ್ಮೇಲೆ ಇವ್ರದ್ದು 2 ಕೈ 2 ಕಾಲು. ಅವಾಗ ಏನಾಗುತ್ತೆ? ಅಲ್ಲ, ದೊಡ್ಡ ಫ್ರೇಮ್ಗೆಲ್ಲ ದೊಡ್ಡದಾಗಲ್ವಾ? ಏನಿಲ್ಲ, ಮಾಡ್ಬೋದು. ಅಲ್ಲ, ಇಲ್ಲ ಮಾಡ್ಸೋಕಿದ್ವಿ ನಾವು. ಆ್ಯಕ್ಚುಲಿ ಕೇಳಿ ನೋಡೋಣ ಏನು ಅಂತ. ಪೇರೆಂಟ್ ಕೈಲಿ ಜಾಯಿನ್ ಮಾಡಿಸ್ತಾರೆ. ಹಾಂ, ವೆಯ್ಟ್ ಅಂತೆ. ಐ ಟೆಲ್ ಯು ವೆಯ್ಟ್. ಈಗ ಆ ಕಡೆ ಸೋಫಾ ಬಂಗಾರಿ. ಜಸ್ಟ್ ಒಂದು ಅಲ್ಲ, ನಿಮ್ಮದು ಟ್ಯೂಷನ್ ಇದೆ ಹೋಗ್ಬೇಕು. ಅವ್ನು ಯಾವ 1 week ಇಂದ he didn't went. ಅಮ್ಮ ಬಾಯ್ಲಿ ಅಲ್ಲಲ್ಲ, ಇಲ್ಲಿ ಕೊಡಿಸ್ತೀನಿ. ಅಲ್ಲಿ ಬೇಡ, ಅಲ್ಲಲ್ಲ, ಇಲ್ಲಿ ಕೊಡಿಸ್ತೀನಿ. ಹಾಗೆ ಫೋನಲ್ಲೆಲ್ಲ ಸಿಕ್ಕಿಲ್ಲ. ಓಕೆ,
ಕೂತ್ಕೋ ಒಂದು ನಿಮಿಷ ಅವ್ರು ಕರೆದಾಗ ಹೋದ್ರೆ ಡೋಂಟ್ ಕಮ್ ಡೌನ್ ನಾಟ್ ಗೆಟ್ ಅಪ್ ಓಕೆ ಕುತ್ಕೊಳ್ಳಲ್ಲ ಆಮೇಲೆ ಕ್ಲಾಸ್ ಮಾಡ್ತೀನಿ ಸಿಟ್ ಸಿಟ್ ಸಿಂಪ್ಲಿ ಮಮ್ಮಿ ಅಲ್ಲ ನೀನು ಪ್ಲೀಸ್ ಆಮೇಲೆ ಪ್ಲೀಸ್ 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 ಅವಳ ಅದ್ರ ಮೇಲೆ ಕೂರ್ಸೋದು ಅದೇ ಸೀಸರ್ ಕೊಡ್ರಿ ಮೇಡಮ್ ಈಸಿಯಾಗಿ ಆಗುತ್ತೆ ಕೈಯಿಂದ she will cooperate ಕೈದಾಗ್ತದೆ ಬೇಗ ಕಾಲ ಸರ್ ನೀವು ನಿಮ್ದು ಕೈ ಹಾಕಿ ನೋಡಿದ್ರಲ್ಲ ನೀವು ಮುಂಚೆ ಹೇಳಿದ್ರೆ ನಾನು ಬಾಕ್ಸ್ ತಗೊಳ್ತಿದ್ದೆ ಆಗುತ್ತೆ ನೋಡಿ ವಾಶ್ ಮಾಡಿ ಇಟ್ಕೊತೀನಿ ನಾನು ಹೌದಾ ಈ ತರ ಉದ್ದ ಇರಬೇಕು ಸ್ವಲ್ಪ ದೊಡ್ಡದಿದೆ ಹೇಳಿ ಆಮೇಲೆ ಕೂತಿ ಬರ್ತೀನಿ ಇಳಿಯಕ್ಕೆ ಹೋಗ್ಬೇಡಿ ಇದ್ರ ಮೇಲೆ ಇಲ್ಲಿ ಸಿಬ್ಲಿಂಗ್ಸ್ ಹಿಂಗೆ ಇಟ್ಕೊಂಡಿರೋದು ಮಾಡೋಕ್ಕಾಗತ್ತಲ್ಲ ಹಿಂಗೆ ಅದೇ ಅಲ್ಲ ಅವ್ರು ನೋಡೋಣ ಈಗ ಯಾವ ಥರ ಅವ್ರು ನಿಮ್ಗೆ ಇರುತ್ತೆ ಹೆಂಗ್ ಬೇಕೋ ಹಾಗೆ ನೀವು ಹೆಂಗ್ ನಿಂತಿದ್ರು ಓಕೆ ಕೂತಿದ್ರು ಓಕೆ ನಿಮ್ಗೆ ಹೆಂಗ್ ಕಂಫರ್ಟಬಲ್ ನನ್ನ ಪಾಪದು ಕೈ ಪೊಸಿಷನ್ ಆಗಿದೆ ಇರಿ ಒಂದು ನಿಮಿಷ ನಾನು ಮೊಬೈಲ್ ಹಾಕೊಂಡು ಏ ಐಟಮ್ ಕೊಡ್ಲಾ ಸ್ಟೂಲು ಬೇಡ ಬೇಡ ಆ ಸ್ಟೂಲ್ ಹಾಕ್ಕೊಡಿ ಈಸಿಯಾಗಿ ಹೇಗೆ ಮೇಡಮ್ ನಿಮಗೆಲ್ಲ ಆದ್ಮೇಲೆ ಓರಿ ಮಿಲ್ಕ್ ಶೇಕ್ ತಗೊಂಡು ಕೊಡ್ತೀನಿ ಅಂತ ನೀವು ಕುಡಿಬೋದಾಗ ಭಯ ಆಗ್ತೈತೆ ಅವಳಿಗೆ ಅವಳ ಮುಖ ಏನಿಲ್ಲ ಬಂಗಾರಿ ನೋ ಬೆರಕ್ಕೆ ಒಳಗಡೆ ಶೇಕ್ ಮಾಡಬಾರ್ದು ಅಮ್ಮ ಪ್ಲೀಸ್ ಸಿಟ್ ಪ್ಲೀಸ್ ಸಿಟ್ 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 ಸುಮ್ಮನೆ ಕುತ್ಕೋಬೇಕಲ್ಲ ಅವ್ಳಿಗೆ ಗೊತ್ತಾಗಲ್ಲ ಅದೇನೋ ಆಟ ಅನ್ಕೊಂಡು ಮಾಡ್ತಿದ್ದಾಳೆ ಅಷ್ಟೇ ಮಲಗಿಸ್ಬಿಡ್ತೀನಿ ಬೇಕಾದ್ರೆ ಹಂಗೇನಾದ್ರೂ ಆಗಲಿಲ್ಲ ಅಮ್ಮ ಸುಮ್ಮನೆ ಇರುತ್ತಲ್ಲ ಸುಮ್ಮನೆ ಇರು ಬಂಗಾರಿ ಇವಾಗ ತೆಗೆಯೋಣ ಬಂದಿದೆ ಬಂದಿದೆ ಕ್ಲೀನಾಗಿ ಬರಬೇಕು ಬರುತ್ತಲ್ಲ ಬರುತ್ತೆ ಬರುತ್ತೆ ನಾನು ನಿಮ್ಮ ಮುಂದೆ ಇಲ್ಲಿ ನಾನಿದ್ದೀನಿ ಅಲ್ಲ ಹೋಗಿ ಇದ್ರೊಳಗೆ ಆಟ ಆಡೋಣ ಪುಪ್ಪಿ ಏನೂ ಆಗಿಲ್ಲ ಅದಕ್ಕೆ ಆಯ್ತು 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 ಹೊಡಿಯೋಣ 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 ಯಾರದು ಯಾರು ಯಾಕೆ ಯಾಕೆ ಸೊ ಅವಳು ಕೈ ಆಗಿದ ತಕ್ಷಣ ಕಾನ್ಷಿಯಸ್ ಆಗಿಬಿಟ್ಲು ಅವಳು ಏನೇ ಮಾಡೋಕ್ಕೋದ್ರೂ ಅವಳು ಆಗ್ತಾಯಿಲ್ಲ ಕೈ ಕಾಲು ಏನೂ ಆಗ್ತಾಯಿಲ್ಲ ಅಳ್ತಿದ್ದಾಳೆ ಸೊ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಅವಳು ಸ್ವಲ್ಪ ಒಂದು 4-5 ದಿನ ಮರ್ತಂಗಾಗಲಿ ನೆಕ್ಸ್ಟ್ ವೀಕ್ ಬಂದು ಮಾಡ್ತೀನಿ ಅಂತೇಳಿ ಈಗ ಒಂದು ಕೈ ಅವ್ರದ್ದು ಒಂದು ಕೈ ತೊಗೊಂಡೋಗಿದ್ದಾರೆ ಏನು ಮಾಡ್ತಾರೋ. ನನಗೆ ಆಮೇಲೆ ಅನಿಸಿದ್ದೇನಂತ ಹೇಳಿದ್ರೆ ಅವಳಿಗೆ ಚಿಕ್ಕದ್ರಲ್ಲೇ ಇರುವಾಗಲೇ ಮಾಡಿಸ್ಬೇಕಿತ್ತು ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಸೊ ಕೈಯೆಲ್ಲ ಇವಾಗ ಹಿಂಗೆ ಅಂತ ಅದಕ್ಕೆ ಆ್ಯಕ್ಚುಲಿ ಹಿಂಗೆ ಇಟ್ಟಾಗೆ ಇಡಬೇಕು ಸೊ ಒಂಚೂರು ಹಿಂಗೆ ಅದಕ್ಕೆ ಫಿಂಗರ್ಸ್ ಎಲ್ಲ ಹಿಂಗೆ ಬಂದ್ಬಿಡುತ್ತೆ ಕಾಲು ಅಷ್ಟೇ ಹಂಗೆ ಇಡಬೇಕು ಅವಳು ತುಂಬಾನೇ ಭಯ ಬಿದ್ದೋಗ್ಬಿಟ್ಟಿದ್ದಾಳೆ ಸೊ ಅದೇನಾಯ್ತು ಗೊತ್ತಾ ತೆಗೆದ್ಮೇಲೆ ಅಲ್ಲೆಲ್ಲ ಅಂಟಿತ್ತಲ್ವಾ ಸೊ ಬಬಲ್ಸ್ ತರ ಆಗಿರುತ್ತೆ ಅದು ಒಳಗಡೆ ನನ್ನ ಮಗ ಹೇಳ್ದ ಒಳಗಡೆ ಇದು ಒಂಥರ ಎಲ್ದಂಗಾಗತ್ತೆ ಅದಕ್ಕೆ ಅವಳು ಭಯ ಬೀಳ್ತಿದ್ದಾಳೆ ಅಂತೇಳಿ ಸೊ ನನ್ಗೆ ಅನ್ನಿಸ್ತು ಅವಾಗಲೇ ಮಾಡಿಸ್ಬೇಕಿತ್ತು ನನ್ನ ಅವಳು 1 ವರ್ಷದ ಒಳಗಡೆ ಇದ್ದಾಗ್ಲೇನೆ ಅಂತ ಅನಿಸ್ತಾ ಇತ್ತು ಅವಾಗ್ಲೂ ಕೂಡ ಮಾಡ್ಸಕ್ಕಾಗಲ್ಲ ಬಿಕಾಸ್ ಸ್ವಲ್ಪ ಹಿಂಗೆ ಆಗ್ತಿರ್ತಾರಲ್ವಾ ತುಂಬಾನೇ ಡಿಫಿಕಲ್ಟ್ ನಾನೇನ್ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ ಸೊ ನಮ್ಮನೆಯವ್ರದ್ದು ನಂದು ಕೈ ಹೀಗೆ ಮಾಡಿಬಿಟ್ಟು ಅವನದನ್ನು ಕೂಡ ಮಾಡಿಸ್ಬಿಟ್ಟು ಇವಳದು ಫೋಟೋ ಮತ್ತೆ ಇದು ಇಲ್ಲಾಂದ್ರೆ 2-3 ಆಪ್ಷನ್ ಇಟ್ಕೊಂಡಿದ್ದೆ ಪ್ರೆಗ್ನೆನ್ಸಿದ ಒಂದು ಫೋಟೋ ಮತ್ತೆ ನ್ಯೂ ಬಾರ್ನ್ ಟೈಮಲ್ಲಿ ತೆಗ್ಸಿದ್ನಲ್ವ ಫೋಟೋ ಅದನ್ನ ಮತ್ತೆ ಇದನ್ನ ಹಾಕಿ ಅವನದು ಕೈ ಗಿಡಿಸ್ಬಿಟ್ಟು ಅವಳದು ಸಿಬ್ಲಿಂಗ್ಸ್ ತರ ಮಾಡ್ಸೋಣ ಅವಳದು ಹ್ಯಾಂಡ್ ಮತ್ತೆ ಫೋಟೋ ಅನ್ಕೊಂಡಿದ್ದೆ ಕಾಲ್ದು ಲೆಗ್ದು ಬಟ್ ಅವಳು ಕೋಪ್ರೇಟೇ ಮಾಡ್ತಾ ಇಲ್ಲ ಈಗ ಸೊ ಅವ್ರು ಹೇಳಿದಾರೆ ನೆಕ್ಸ್ಟ್ ವೀಕ್ ಬರೋಣ ಅಂತೇಳಿ ನೆಕ್ಸ್ಟ್ ವೀಕ್ ಮಾಡಿಸ್ಬೇಕು ಬಟ್ ಅದನ್ನಂತೂ ಬಿಡಲ್ಲ 2 years ಆದ್ರೂ ಅವಳಿಗೆ ಮಾಡಿಸ್ತೀನಿ ನಂಗೆ ತುಂಬಾನೇ ಇಷ್ಟ ಆ ಥರದೆಲ್ಲ ಏನು ಮೆಮೊರೀಸ್ ಆಗಿ ಇಟ್ಕೋಬೇಕು ಅಂತ ಹೇಳಿ ಸೊ ಬಿಡಲ್ಲ ಇಟ್ಕೋತೀನಿ ಹಾಗೆ ಮಾಡಿಸಿ ನೋಡೋಣ ಏನ್ ಮಾಡ್ತಾಳೆ ಈ ವೀಕ್ ಟ್ರೈ ಸೊ ನೋಡೋಣ ಇದಾಗಿದೆ ಇಷ್ಟು ನೆಕ್ಸ್ಟ್ ವೀಕಲ್ಲಿ ನಾನು ಅವಳಿಗೆ ಟ್ರೈ ಮಾಡ್ತಿದ್ದೀನಿ ಈ ಗೋಧಿ ಹಿಟ್ಟನ್ನ ಇಟ್ಬಿಟ್ಟು ಆ ಬಾಕ್ಸ್ ತಗೊಂಡೋದ್ರೆ ಅವಳಿಗೆ ಅರ್ಥ ಆಗ್ತಿದೆ ಅದಾಗಿ 2 days ಆದ್ಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಸಾರಿ ಅವಳು ಕೋಪ್ರೇಟೇ ಮಾಡ್ತಾ ಇಲ್ಲ ನೋಡೋಣ ಏನೇನಾಗುತ್ತೆ ಯಾವಾಗ ಆಗ್ಬೇಕು ಅವಾಗಲೇ ಆಗ್ಬೇಕು ನಾವು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಕೆಲವು ವಿಷಯಗಳು ಕೆಲವೊಂದು ವಸ್ತು ಆಗಲಿ ಏನೇ ಆಗಲಿ ಸೊ ಸರಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಈವ್ನಿಂಗ್ ಆಯ್ತು ಆಕ್ಚುಲಿ ಅವಾಗ ಸ್ವಲ್ಪ ಹೊತ್ತು ಮಲಗಿದ್ಲು ಈವ್ನಿಂಗ್ ಆಯ್ತು ಇವಾಗ ಅದೇ ಶಾಪಿಂಗ್ ಹೇಳಿದ್ನಲ್ವಾ ಜಯನಗರ್ಗೆ ಗೋಲ್ಡ್ ಎಲ್ಲ ಇದು ಮಾಡ್ಬೇಕು ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ
ಆ್ಯಕ್ಚುಲಿ ಹೇಳಿದ್ನಲ್ವ ನಿಮಗೆ ಇಂಟ್ರಡಕ್ಷನಲ್ಲೇ ಸರ ಚೇಂಜ್ ಮಾಡೋಕ್ಕೆ ಹೋಗಬೇಕು ಅಂಥೇಳಿ. ಸೊ ನನಗೆ ಫಸ್ಟ್ ಟೈಮು ನಾನು ಆ ಶಾರ್ಟ್ ನೆಕ್ಲೆಸ್ನ ತೊಗೊಂಡಿದ್ದೆ. ಅದು ರೌಂಡ್ ಟೈಪ್ ಇತ್ತಲ್ವ, ಅದರಲ್ಲಿ ಏನಾಗಿದೆ ಗ್ರೀನ್ ಆ್ಯಂಡ್ ಪಿಂಕ್ ಬೀಡ್ಸ್ ಬಂದಿದೆ. ಓಕೆ, ಬಟ್ ಇನ್ನೊಂದು ತೊಗೊಂಡಿದ್ದೀನಲ್ಲ ಅದರಲ್ಲಿ ಏನಾಗಿದೆ, ನಾನು ಅದನ್ನು ತೊಗೊಂಡೋಗದೆ ತೊಗೊಂಡಿದ್ದದು ಆ್ಯಕ್ಚುಲಿ ಸ್ಕೀಮ್ ಫಿನಿಷ್ ಮಾಡಿದ್ವಿ ಅಂತ ಹೇಳಿ. ಸೊ ಇದು ಅದೇ ಥರ ಇದೆ ಅಂದ್ಕೊಂಡು ಒಂದು ಐಡಿಯಾಸಲ್ಲಿ ತೊಗೊಂಡ್ವಿ. ಇದರಲ್ಲಿ ಏನಿದೆ ಗ್ರೀನ್ ಮತ್ತು ಪಿಂಕ್ ಬೀಡ್ಸ್ ಕೆಳಗಡೆ ಬಂದಿಲ್ಲ. ಸೊ ಮಣಿಗಳು ಇದರಲ್ಲಿ ಬರೀ ಗೋಲ್ಡ್ ಥರದ್ದು ಜುಮ್ಕಿ ಥರಲ್ಲಿ ಬರುತ್ತಲ್ಲ ಬೀಡ್ಸ್, ಆ ಥರ ಬಂದಿದೆ ಮತ್ತು ಮೆರೂನ್ ಕಲರ್ ಸ್ಟೋನೇ ಇದೆ. ಸೊ ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಇದನ್ನು ರಿಮೂವ್ ಮಾಡಿ ಹಾಕ್ಕೊಳ್ಳೋ ಥರ ಇದೆ. ಇದನ್ನು ರಿಮೂವ್ ಮಾಡಿ ಹಾಕೊಳ್ಳೋ ಥರ ಇದೆಯಲ್ವ. ಸೊ ಇದಕ್ಕೆ ನೆಕ್ಸ್ಟ್ ಏನಾದರೂ ಗೋಲ್ಡ್ ತೊಗೊಂಡಾಗ ಆ ಥರ ರೌಂಡ್ ಶೇಪು ಮತ್ತು ಬೀಚ್ ಇರೋ ಅಂಥದ್ದು ತೊಗೊಂಡ್ರೆ ಅದು ಒಂದು ಸೆಟ್ ಥರ ಆಗುತ್ತೆ. ಬಿಕಾಸ್ ಇದು ಆ್ಯಂಟಿಕ್ ರೆಡ್ ಕಲರ್ ಜ್ಯುವೆಲ್ ಬರುತ್ತಲ್ಲ ಆ ಥರದ್ದು ಇದ್ರದ್ದು. ಸೊ ಹಾಗಾಗಿ ಏನು ಮಾಡಿದೆ, ಅದಕ್ಕೆ ಮ್ಯಾಚ್ ಆಗೋ ಥರ ಮಾಡೋಣ. ಈ ಪೆಂಡೆಂಟ್ನ ಏನು ಮಾಡೋಣ, ಬೀಚ್ ಜೊತೆ ಶಾರ್ಟ್ ನೆಕ್ಲೆಸ್ ಥರ ಹಾಕ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ಅವಾಗ ತೊಗೊಂಡ್ರೆ ಇನ್ನೂ ಒಂಥರ ಗೋಲ್ಡ್ ಎಕ್ಸ್ಟ್ರಾ ಆದಂಗೆ ಆಗುತ್ತಲ್ವ. ಸೊ ಹಾಗಾಗಿ ಅದು ಕೂಡ ಇರಲಿ ಇದು ಕೂಡ ಇರಲಿ ಅಂತ ಇದಕ್ಕೆ ನಾನು ಇವಾಗ ಶಾರ್ಟ್ ನೆಕ್ಲೆಸ್ ಮಾಡಿಸ್ಕೊತಾ ಇದ್ದೀನಿ. ಅದು ಚೈನ್ನ ರಿಮೂವ್ ಮಾಡಿಸಿ ಯಾವಾಗಾದ್ರೂ ಗೋಲ್ಡ್ ತೊಗೋಬೇಕು ಅಂದಾಗ ಈ ಥರ ತೊಗೊಂಡು ಹಾಕ್ಕೊಂಬಿಡೋಣ ಅಂತೇಳಿ ಐಡಿಯಾ ಮಾಡ್ತಾಯಿದ್ದೀನಿ. ಸೊ ಇದನ್ನು ರಿಮೂವ್ ಮಾಡಿ ಹಾಕ್ಬೋದಾ ಅನ್ನೋ ಥರ ಮೊದಲು ಹೋಗಿ ಗೋಲ್ಡ್ ಶಾಪಲ್ಲಿ ಕೇಳಬೇಕು ನಾನು. ಅವ್ರು ಹೇಳಿದರು ಒಂದು ಸರಿ ನಾನು ತೊಗೊಂಡಾಗ ಇದಕ್ಕೇನಾದರೂ ಪೆಂಡೆಂಟ್ ಚೇಂಜ್ ಮಾಡ್ಬೋದಾ ಅಂದಾಗ. ಬಟ್ ನಾವೇ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಏನಾದರೂ ಕಟ್ಟಾಗುತ್ತೆ. ಅವ್ರ ಹತ್ರ ಮಾಡಿಸೋದೇ ಬೆಟರು. ಬಿಕಾಸ್ ಅವ್ರಿಗೊಂದು ನ್ಯಾಕ್ ಇರುತ್ತೆ, ನಮಗೇನು ಗೊತ್ತಿರಲ್ಲ ಅಲ್ವಾ. ಇದು ಸ್ಯಾಟರ್ಡೇ ಬ್ಲಾಗ್ ಅಂತಲೇ ಹೇಳ್ಬೋದು. ಭೀಮಾ ಜ್ಯುವೆಲ್ಸ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸ್ಯಾಟರ್ಡೇ ಸಂಡೇ ಅಂತೂ ಗೋಲ್ಡ್ ಶಾಪ್ಗಳಿಗೆ ಹೋಗೋದೇ ಇಲ್ಲ, ಜನ ನುಗ್ಲಾಗಿರ್ತಾರೆ. ಸೊ ಭೀಮಾ ಜಯನಗರ್ಗೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಜಸ್ಟ್ ಇದು ರಿಮೂವ್ ಮಾಡ್ಸೋಕ್ಕಲ್ವ, ಮಾಡಿದ್ರು ರಿಮೂವ್ ಮಾಡೋದಿನ ವೀಡಿಯೋ ಎಲ್ಲ ಏನು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ರಿಮೂವ್ ಮಾಡಿಸ್ಕೊಂಡು ನಾನು ಬೀಚ್ ಹಾಕ್ಸೋದು ಬಂದಿದ್ದೀನಿ. ಅಲ್ಲ ನನಗೆ ಹಿಂಗೆ ಹಾಕೋ ಥರ ಇಷ್ಟೇ ಸಾಕಲ್ವಾ, ಇಷ್ಟು ಚೆನ್ನಾಗಿದೆ ಅಲ್ವಾ? ಹಾಂ, ತುಂಬ ಟೈಟ್ ಅಂದರೆ ಚೆನ್ನಾಗಿದೆ ತಾನೇ? 3 ಆದರೆ ತುಂಬ ಒಂಥರ ಆರ್ಡ್ ಓಕೆ ಅಲ್ಲ? ಬ್ಲ್ಯಾಕ್ ಹಾಕ್ಸ್ಲಾ ಮೆರೂನ್ ಹಾಕ್ಸ್ಲಾ? ಮೆರೂನ್ ಬೀಟ್ಸ್ ಅವರು ನನಗೊಂದು ಆ್ಯಕ್ಚುಲಿ ತೋರಿಸಿದ್ರು, ಈ ಥರ ಬರುತ್ತೆ, ಈ ಥರ ನೋಡಿ ಚೆನ್ನಾಗಿರುತ್ತೆ. ನಾನಂದರೆ ಚೋಕರ್ ಥರ ಟೈಟಾಗಿರಬೇಕು ಅಂತೇಳಿ, ಅದಕ್ಕೆ ಸರಿ ಹೋಗಲ್ಲ, ಈ ಥರ ಹಾಕಿ ನೋಡಿ ಅಂತೇಳಿ ಒಂದು ಚೈನ್ನ ಕೊಟ್ಟರು, ಈ ಥರ ಮಾಡ್ಕೊಡ್ತೀನಿ ಅಂಥೇಳಿ. ಸರಿ, ಅದಕ್ಕೆ ಒಂದು 20 ಮಿನಿಟ್ಸ್ ಆಗುತ್ತೆ ಅದನ್ನೆಲ್ಲ ಬೀಟ್ಸ್ನೆಲ್ಲ ಇದು ಮಾಡ್ಕೊಳ್ಳೋದಕ್ಕೆ, ಪೋಣಿಸ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ನಮ್ಗೆ ಹೇಳಿದ್ರು. ಸೊ ಅಲ್ಲಿವರೆಗೂ ನನ್ನ ಮಗಳಿಗೆ ಬಟ್ಟೆ ತೊಗೊಳ್ಳೋಣ, ಮದುವೆ ಇದೆ ಒಂದು ಅದಕ್ಕೆ ಅಂತೇಳಿ ಶಾಪಿಂಗ್ ಬಂದಿದ್ದೀವಿ. ಏನಾದರೂ ಬೇರೆ ಥರ ತೆಗಿಯೋಣ ಈ ಸರಿ, ಅದೇ ಥರ ಫ್ರಾಕ್ ಹೋಗೋಣ. ಶರಾರ ಇದೆಯಾ ಅಣ್ಣ? ಹಾಂ, ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಅಥವಾ ಬ್ಲ್ಯಾಕ್ ಬ್ಲೂ ಅಲ್ಲಿ ಗೋಲ್ಡ್ ಇದೆಯಾ ನೋಡಿ, ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್. ಇದು ಬ್ಲೂ ಚೆನ್ನಾಗಿದೆ ಅಲ್ವಾ? ಏನಿದು ಅಲ್ಲ, ಸ್ಲಿಪ್ ನಾಟ್ ಸ್ಲಿಪ್. ಇಲ್ಲ ಇಲ್ಲೆಲ್ಲದು ಯಾವುದಾದ್ರೂ ಇದೆ ನೋಡೋದ್ರಲ್ಲಿ, ಯಾವ್ದಾದ್ರು ಚೆನ್ನಾಗಿರೋದು ಸೆಲೆಕ್ಟ್ ಮಾಡಬೇಕಾದ್ರೆ. ಅದನ್ನು ಕೇಳಿದ್ದೀನಿ ಒಂದು. ನೋಡಿದ್ರೆ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಇದ್ರಲ್ಲಿ ಕಲರ್ ಇದೆಯಾ ನೋಡ್ಬೇಕು. ವೈಲೆಟ್ ಅಲ್ಲ, ಅದಕ್ಕೆ ತುಂಬ ಚೆನ್ನಾಗಿದೆ. ನಾನು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಹಾಕೋತಿದ್ದೀನಿ, ಅದಕ್ಕೆ ಅವಳಿಗೆ ಬ್ಲ್ಯಾಕ್ ಅಥವಾ ಗೋಲ್ಡಲ್ಲಿ ತೊಗೊಳ್ಳೋಣ ಅಂತ. ಇದು ಚೆನ್ನಾಗಿದೆ ಬಟ್ ಫುಲ್ ಇಲ್ಲ, ಬಟ್ ಇದು ಕ್ಲಾತ್ ಚೆನ್ನಾಗಿದೆ, ಸ್ಮೂತ್ ಇದೆ. ಇವಳಿಗೆ ರಫ್ ಇದ್ರೆ ಒಂಥರ ಇದಾಗುತ್ತೆ. ನೀನು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಎಲ್ಲೂ ಕಾಣಿಸ್ತಿಲ್ಲ. ಅದೇ ಭಯ, ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಯಾವುದಾದ್ರೂ ಇದೆಯಾ? ಇಲ್ಲ ಬರೀ ಗೋಲ್ಡ್. ಬ್ಲ್ಯಾಕ್ ಇಲ್ಲಿದೆ ನೋಡಿ. ಹಾಂ, ಅದು ಚಿಕ್ಕದವಳು, ಅಲ್ಲಿ ದೊಡ್ಡದು ಅದು. ಇಲ್ಲ ಇದಿದೆ ಬಟ್ ಇದು ಚಿಕ್ಕದು. ಬ್ಲೂ ಇದೆ. ಬಟ್ ಯಾವಾಗಲೂ ಸ್ಕರ್ಟ್ ತೆಗಿತಿರ್ತೀವಲ್ಲ, ಲಂಗ ಬ್ಲೌಸ್ ಆ ಥರ, ಬೇರೆ ಏನಾದರೂ ತೆಗಿಯೋಣ ಅಂತ. ಅದಿದೆಯಲ್ಲ ಗೋಲ್ಡ್ ಅಂತ, ಅದೇ ಅಂತ ಅನಿಸುತ್ತೆ. ಹಿಂಗಿದೆ, ಸಾಫ್ಟ್ ಇದೆ. ಓಕೆ, ನೋಡ್ಬೋದಾ? ಕೇಳೋಣ. ಹಾಗೆ ನೋಡ್ಬೋದು. ಲೆಂತ್ ಏನು ಕಾಣಿಸ್ತಿಲ್ಲ, ಶಾರ್ಟೇ ಇದೆ. ಚೆನ್ನಾಗಿದೆಯಾ? ಫ್ರೀ ಇರ್ಬೋದು. ಚೆನ್ನಾಗಿದೆಯಾ ಅಮ್ಮ? ಬೇಕಾ ಇದು? ಇದು ಓಕೆನಾ ನಿನಗೆ? ಚೆನ್ನಾಗಿದೆಯಾ? ಇಲ್ಲ ಬೇರೆ ತಗೊಳ್ಳೋಣ ಬಾ. ಹಾಂ, ಫ್ರೀನೇ ಇದೆ, ಫ್ರೀನೇ ಇದೆ. ಓಕೆನಾ? ಶಾರ್ಟ್ ಇದೆ ಮುಂದೆ. ಅಲ್ಲೊಂದು ಕಡೆ ಇದೆ, ಅವ್ರು ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಟಿರ್ತಾರೆ.
ಸೊ ನನಗೆ ಬ್ಲ್ಯಾಕ್ ಆ್ಯಂಡ್ ಗೋಲ್ಡು ಅದೇ ಒಂದು ಮದುವೆ ಇದೆ, ಅದಕ್ಕೆ ಶಾಪಿಂಗ್ ಅಂತ ಬಂದಿದ್ದೀವಲ್ವ. ಸೊ ನನಗೆ ಡ್ರೆಸ್ ಇದೆ, ನಾನೇನು ಬೈ ಮಾಡ್ತಾಯಿಲ್ಲ, ಬಿಕಾಸ್ ನಾನು ಇರೋದನ್ನೇ ಹಾಕ್ಕೊಂಡ್ರೆ ಸಾಕು ಅನ್ನೋಷ್ಟಾಗಿದೆ ಬಟ್ಟೆಗಳು. ಅಂದರೆ ಅವಳಿಗೆ ಅದೇ ಥರ ಮ್ಯಾಚ್ ಮಾಡೋಣ ಅಂಥೇಳಿ ಬ್ಲ್ಯಾಕ್ ಆ್ಯಂಡ್ ಗೋಲ್ಡು ಸ್ವಲ್ಪ ಹುಡುಕ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಅದೇ ನೋಡಿದ್ರಲ್ವ ಪಿಂಕ್ ಆ್ಯಂಡ್ ಮೆರೂನ್ ಥರ ಫ್ರಾಕ್ ಇತ್ತು. ಸೊ ಇನ್ನೂ ಶಾಪ್ಸ್ಗಳಿದೆ ಆಪ್ಷನಲ್ಲಿ, ನಾನು ಅದೇ ಶಾಪಲ್ಲಿ ಯಾವಾಗಲೂ ತೊಗೊಳ್ಳೋದು. ನೋಡೋಣ ಅಂತೇಳಿ ಹೋಗ್ತಿದ್ದೀನಿ. ಇಲ್ಲಿ ಅಮ್ಮ, ಇಲ್ಲಿ ತಿರ್ಗೋ ಒಂದು ನಿಮಿಷ ಚಿನಿ, ಇಲ್ಲಿ ಚೆನ್ನಾಗಿದೆಯಮ್ಮ. ಅವಳಿಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಎತ್ಕೋತೀನಿ. ಇಲ್ಲಿ ನೋಡು, ನನಗೆ ಒಂದು ನಿಮಿಷ. ಚೆನ್ನಾಗಿ ಕಾಣಿಸ್ತಿದೆ. ಈಗ ನೋಡು ಮಮ್ಮಿ. ಓಕೆ, ಡ್ರೆಸ್ಸು ಓಕೆ, ಚೆನ್ನಾಗಿದೆಯಾ? ಹಾಂ, ಬಾ. ಇನ್ನೇನು ಬೇಕು ಅವಳಿಗೆ ಹೇರ್ ಬ್ಯಾಂಡ್ ತೊಗೋಬೇಕಿತ್ತು. ವೇರ್ ಇಟ್ ಈಸ್, ಮನೆ ಹತ್ರನೇ ಇದೆ ಬಿಡು, ಸಿಕ್ಕಿದ್ರೆ ನೋಡೋಣ. ಹೆಚ್ಚು ತೊಗೊಂಡಲ್ಲ ಆ ಥರದ್ದು ಏನಾದ್ರು ತೊಗೊತೀಯಾ? ಅವಳು ಹಾಕ್ಕೊಳ್ಳಲ್ಲ ಮೇನ್, ಅದೇ ಅವಳು ಹಾಕ್ಕೊಳ್ಳಲ್ವಲ್ಲ. ಈ ಥರ ಚೇರ್ ತಂದ್ಕೊಡು ಆಯಿತಾ? ಅದರ ಮೇಲೆ ಹತ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಡ್ಲಿ ಆಯಿತಾ? ನಿನ್ನ ಮಗಳನ್ನ ನಂಬ್ಕೊಂಡು ಏನು ತೊಗೊಂಡು ಹೋಗೋದಲ್ಲ, ಬಾ. ಅಲ್ಲಿ ಒಂದು ರಿಬ್ಬನ್ ಸಿಕ್ಕಿತ್ತಾಯ್ತಾ, ಚೆನ್ನಾಗಿತ್ತು, ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರನೂ ಇತ್ತು. ಅಲ್ಲಿ ಒಬ್ಬರು ಲೇಡಿ ನಿಂತಿದ್ರು, ಆ್ಯಕ್ಚುಲಿ ಅವರು ಮಕ್ಳಿಗೆ ತೊಗೋತಾ ಇದ್ರಂತೆ. ಅದರಲ್ಲಿ ಹಲ್ಲಿರುತ್ತೆ ಗೊತ್ತಾ, ಒಂದೊಂದು ಹಲ್ಲು ಇಲ್ಲದೆ ಇರೋ ಥರ ಇರುತ್ತೆ. ಹಲ್ಲಂದರೆ ಈ ಕೋಮ್ಗಳಿಗೆ ಬರುತ್ತಲ್ಲ, ಅದು ಒಂಥರ ಹಲ್ಲಂದರೆ ಮುಳ್ಳು ಥರ ಇರುತ್ತಲ್ಲ, ಅದು ನತ್ತಿಗೆ ಚುಚ್ಕೊಂಬಿಡುತ್ತೆ ತಲೆಗೆ. ಆ ಥರದ್ದು ತೊಗೊಂಬೇಡಿ, ನಾನು ನೋಡಿ ನನ್ನ ಮಗಳಿಗೆ ಈ ಥರದ್ದು ತೊಗೋತಾ ಇದ್ದೀನಿ, ನೀವು ನೋಡ್ಬಿಟ್ಟು ತೊಗೊಳ್ಳಿ ಅಂತ ಹೇಳಿದ್ರು. ಸರಿ ಹಂಗೆ ಅಂದಮೇಲೆ ನಮ್ಮನೆಯವ್ರಿಗೂ ಸ್ವಲ್ಪ, ನನಗೆ ಆಗಲಿ ನನಗಿಂತ ಮುಂಚೆ ನಮ್ಮನೆಯವ್ರಿಗೆ ಏನಾದ್ರು ತೊಗೊಳ್ಳುವಾಗ ಏನಾದರೂ ಮಾಡಿದಾಗ ಹಂಗೆ ಹೇಳಿದ್ರೆ ಮನ್ಸು ಬರಲ್ಲ. ದೇವರು ಏನಕ್ಕೋ ಒಂದು ಮುನ್ಸೂಚನೆ ಕೊಡ್ತಾನೆ, ಬೇಡಮ್ಮ ಅಂತ ಹೇಳಿ ಹೇಳಿದ್ರು. ಏನೋ ಒಂದು ನಮ್ಗೆ ಆ ಟೈಮಿಗೆ ಗೊತ್ತಾಗುತ್ತಲ್ಲ, ಬೇಡಮ್ಮ ಮಾಡೋದು, ಏನಾದರೂ ಬೇರೆ ದುಡ್ಡು ತೊಗೊಳ್ಳೋಣ, ಇಲ್ಲಾಂದರೆ ರಿಬ್ಬನ್ ಹಾಕುವಂತೆ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅವರಿಗೆ ಮನಿ ರೆಡಿ ಮಾಡಿಟ್ಟಕ್ಕೆ ಕೇಳಿದ್ದೆ. ಅವ್ರು ರೆಡಿ ಮಾಡಿಟ್ಟಿದ್ರು, ಅಡ್ವಾನ್ಸ್ ಪೇ ಮಾಡಿಸ್ಕೋತಾರೆ, ಬಿಕಾಸ್ ಇವ್ರು ಬರ್ತಾರೋ ಇಲ್ವೋ ಮಾಡಿಟ್ಮೇಲೆ ಅಂತೇಳಿ. ಸೊ ನಾನು ಚೋಕರ್ ಅದೇ ಇದನ್ನ ಇಸ್ಕೊಂಡು ಹೋಗಿದ್ದೆ, ಪೆಂಡೆಂಟ್ನ ಇಸ್ಕೊಂಡು ಹೋಗಿದ್ದೆ, ತೊಗೊಂಬಂದಿದ್ದೀನಿ. ಸೊ ಅದನ್ನು ಇವಾಗ ಫಿಕ್ಸ್ ಮಾಡ್ತಾಯಿದ್ದಾರೆ. ಎರಡೆರಡು ಮಣಿದು ಶಾರ್ಟ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ವೀಕ್ ನನ್ನ ಮದುವೆಗೆ ಹಾಕೋತೀನಲ್ಲ, ಆವಾಗ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನೋಡಿ ಅದಕ್ಕೆಲ್ಲ ಹೆಂಗೆ ಅವ್ರ ಟೆಕ್ನಿಕ್ ಗೊತ್ತಿರುತ್ತೆ. ಸೊ ನಾವು ಮನೇಲಂತೂ ತಂದು ಮಾಡ್ಕೊಳಕ್ಕಾಗಲ್ಲ, ಏನಿಲ್ಲ. ಸೊ ಇದಕ್ಕೆ ಮಣಿಗೆ ಬಂದು 300 ಹೇಳಿದ್ರು, ಹಾಕ್ಕೊಡೋದಕ್ಕೆ 250 ಹೇಳಿದ್ರು. ಸೊ ನಾನು ಎರಡು ಸೇರಿ 500ಗೆ ಹಾಕಿಸ್ಕೊಂಡೆ. ಸೊ ಎರಡು ಮಾತಾಡಿ 50 ರೂಪೀಸ್ ರೆಡ್ಯೂಸ್ ಮಾಡಿದ್ರು. ಸೊ ಶಾರ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ದಾರ ಮಾಡಿಕೊಡಿ ಅಂತ ಹೇಳಿದೆ ನಿನ್ನೆ, ಹಿಂದೆ ಥ್ರೆಡ್ ಹಾಕ್ತೀವಲ್ಲ ಆ ಥರದ್ದು. ಅವರೆಲ್ಲ ಥ್ರೆಡ್ ಸರಿ ಹೋಗಲ್ಲ ಅಂಥೇಳಿ ಚೈನ್ ಥರ ಹಾಕ್ಕೊಟ್ಟಿದ್ದಾರೆ. ಆ ಚೈನ್ ಏನು ಗೋಲ್ಡ್ ಅಲ್ಲ, ಬಟ್ ಈ ಪೆಂಡೆಂಟ್ ಬಂದು ಗೋಲ್ಡ್ ಇದೆ. ಸೊ ನಿಮಗೆ ತೋರಿಸಿದ್ನಲ್ವ, ಅದೇ ಹಾಕಬೇಕು ಅಂತೇಳಿ. ಮದುವೆ ದಿನ ತೋರಿಸ್ತೀನಿ ಹೇಗಿರುತ್ತೆ ಅಂಥೇಳಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಾನು ಬ್ಲ್ಯಾಕ್ ಡ್ರೆಸ್ಸಿಗೆ ಹಾಕೋಣ, ಇದನ್ನು ಬ್ಲ್ಯಾಕ್ ಕಲರ್ ಬೀಡ್ಸ್ ಹಾಕೋಣ ಅಂತ ಹೋದೆ. ಇದರಲ್ಲಿ ಮೆರೂನ್ ಕಲರ್ ಸ್ಟೋನ್ ಇತ್ತಲ್ವಾ ಪೆಂಡೆಂಟಲ್ಲಿ. ಸೊ ಮೆರೂನ್ ಕಲರ್ ಹಾಕ್ಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತಲೂ ಹೇಳಿದ್ರು. ಆಮೇಲೆ ಇನ್ನೂ ಕಾಸ್ಟ್ಲಿದಿರುತ್ತೆ ಮಣಿ ಅಂತಲೂ ಹೇಳಿದ್ರು. ಸೊ ನನಗೆ ಇಲ್ಲ ಚೇಂಜ್ ಮಾಡಿಸ್ತಿರ್ತೀನಿ ನಾನು ಯಾವಾಗಾದರೂ ಬೇಕಾದಾಗ. ಸೊ ನನಗಿದೇ ಸಾಕು ಅಂತ ಹೇಳ್ಬಿಟ್ಟು 300 ಅಷ್ಟೇ ಹಾಕಿಸ್ಕೊಂಡೆ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಬಟ್ ಇವತ್ತು ಸಲ ನಿಮಗೆ, ಯಾಕೆಂದರೆ ನೀವು ನೋಡಬೇಕಲ್ಲ ವಿಡಿಯೋನ. ಸೊ ಹಾಗಾಗಿ ಹಾಗಂತ ಏನಲ್ಲ, ಸೊ ತುಂಬ ಲೇಟಾಗಿತ್ತು ಮನೆಗೆ ಬಂದಾಗ. ಮತ್ತು ನೆಕ್ಸ್ಟ್ ಡೇ ನಾನು ಇದು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸೊ ಅವ್ರು ಹೆಂಗೆ ಮಾಡ್ತಾರೆ ನೋಡಿ, ಕಾಲು ಕೈ ಎಲ್ಲ ಇದು ಮಾಡಿಕೊಂಡು ಟೈಮ್ ತೊಗೊಳುತ್ತೆ. ಎಲ್ಲ ಕೆಲಸನೂ ಕೂಡ ಅಷ್ಟೇ, ಯಾವುದೂ ಈಸಿಯಾಗಲ್ಲ. ಕಷ್ಟಪಟ್ರೇ ಇದು ಸುಖ ಅಂತ ಹೇಳ್ತಾರಲ್ಲ, ಹಂಗೆ ಹಿಂಗೆಲ್ಲ ಎಷ್ಟೆಲ್ಲ ಕೆಲಸಗಳಿರುತ್ತೆ, ಏನೇನಿರುತ್ತೆ ಅದನ್ನು ಲಾಕ್ ಮಾಡೋದಕ್ಕೆ ಮತ್ತು ಬಿಚ್ಕೊಳ್ದೇ ಇರೋದಕ್ಕೆ ಥರ ಇದು ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಹೇಳಬೇಕಂದ್ರೆ. ಸೊ ಅದಾದಮೇಲೆ ನಮ್ಮನೆಯವ್ರಿಗೆ ಗೊತ್ತಲ್ಲ, ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ದಾವಣಗೆರೆ ಬೆಣ್ಣೆ ದೋಸೆಲಿ ಅವ್ರ ಮಗಳಿಗೂ ಕೂಡ ಇಡ್ಲಿ ತಿನ್ನಿಸ್ಬೇಕಿತ್ತು. ಅಲ್ಲಿ ದೋಸೆ ಬಿಟ್ಟರೆ ಇಡ್ಲಿ ಇರಲಿಲ್ಲ, ಅಲ್ಲಿ ಕುತ್ಕೊಳ್ಳೋಕ್ಕಿರಲಿಲ್ಲ. ಸೊ ಅಡುಕಲ್ಲೇ ಅನ್ನೋ ಹೋಟೆಲ್ಗೆ ಬಂದ್ವಿ.
ಅದ್ರ ಪಕ್ಕನೇ ಇದೆ ಹೋಲ್ ಬ್ಯಾಂಗ್ಳೂರು ಹೋಟೆಲ್ ಹತ್ರನೇ. ಸೊ ಅಲ್ಲಿ ಅವಳಿಗೆ ಇಡ್ಲಿ ಮತ್ತು ಅವರೊಂದು ದೋಸೆ ತಿಂದರು. ಆಮೇಲೆ ಮತ್ತೆ ಬೆಣ್ಣೆ ದೋಸೆ ತೊಗೊಂಡು ಅವನಿಗೂ ಪಾರ್ಸಲ್ ತೊಗೊಂಡ್ವಿ. ಬಿಕಾಸ್ ನಾನು ಇಲ್ಲಿ ರವಾ ಕ್ರಿಸ್ಪಿ ದೋಸೆ ಏನೋ ಆರ್ಡ್ರ್ ಮಾಡಿದೆ, ಅದನ್ನು ತಿಂದ್ವಿ ಕುತ್ಕೊಂಡು. ಅವಳಿಗೂ ಇಡ್ಲಿ ತಿಂದ್ಲು. ನಾರ್ಮಲಾಗಿ ನಾನು ಆಚೆ ಕರ್ಕೊಂಡೋದ್ರೆ ಅವಳಿಗೆ ಇಡ್ಲಿ ಆ ಥರ ತಿನ್ನಿಸ್ತೀನಿ, ದೋಸೆ ಎಲ್ಲ ಸ್ವಲ್ಪ ಹಾರ್ಡ್ ಇರುತ್ತಲ್ವ, ಇಡ್ಲಿ ಆದರೆ ಸ್ವಲ್ಪ ಸಾಫ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ರವಾ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ, ಅವ್ರು ದೋಸೆ ಆರ್ಡ್ರ್ ಮಾಡಿದರು. ಅವನಿಗೆ ಬೆಣ್ಣೆ ಮಸಾಲೆ ದೋಸೆ, ಅವ್ರಿಗೇನಾದರೂ ಬೇಕನ್ಸಿದ್ರೆ ತಿಂದ್ಕೊಂಡು ಬೆಣ್ಣೆ ದೋಸೆನ ಪಾರ್ಸಲ್ ತೊಗೊಂಡು ಹೋಗಬೇಕು. ಸೊ ಇಲ್ಲಿ ಏನು ಗೊತ್ತಾ, ಏನೋ ಒಂಥರ ರವಾ ದೋಸೆಗೆ ಎಲ್ಲ ಕಡೆನೂ ಒಂದೇ ಥರ ಕೊಡಲ್ಲ, ಒಂಥರ ಡಿಫ್ರೆಂಟಾಗಿ ಕೊಡ್ತಾರಪ್ಪ. ನನಗೆ ಒಂದು ಕಡೆ ಹೋಟೆಲಲ್ಲಿ ತುಂಬ ಇಷ್ಟ ಆಗಿದೆ, ತುಂಬ ಹಾರ್ಡ್ ಇತ್ತು ಅಂತ ಹೇಳ್ಬೋದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಿದೆ, ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.